ಯೆಹೋವ ರಾಫಾ, ಆರೋಗ್ಯದಾಯಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕನ್ನಡದ ಪ್ರಿಯ ಕ್ರೈಸ್ತರೇ, ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡುವಾಗ ಕನ್ನಡದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ ನಾವು ವಿಡಿಯೋಗಳನ್ನು ನೋಡ್ತಾ ಇಲ್ಲ. ಬೇರೆ ಬೇರೆ ದೇವ ಸೇವಕರುಗಳು ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡುವಾಗ ದಯಮಾಡಿ ನೀವು ಉತ್ತೇಜನ ಮಾಡಿ ಮತ್ತು ನೀವು ಆಶೀರ್ವಾದ ಹೊಂದಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ದಿನ ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಈ ವಿಡಿಯೋ ಮಾಡಬೇಕೆಂಬುದಾಗಿ ದೇವರು ನನ್ನನ್ನು ಪ್ರೇರೇಪಿಸಿದನು. ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ದೇವರು ಮಾತನ್ನು ಕೊಡುವಂತವನಾಗಿದ್ದಾನೆ. ರೋಗವು, ದುಃಖವು, ಸಂಕಟವು, ಪ್ರಯಾಸವು ದೇವರಿಂದ ಬರುವಂತದ್ದಲ್ಲ ಪ್ರಿಯರೇ, ಬದಲಾಗಿ ಅದು ನಮ್ಮ ಪಾಪದ ನಿಮಿತ್ತವಾಗಿಯೂ ಸೈತಾನನಿಂದಲೂ ಬರುವಂತದ್ದಾಗಿದೆ. ಆದುದರಿಂದ ನಾವು ಪಾಪಹರಿಕೆ ಮಾಡಿಕೊಳ್ಳಬೇಕು. ಯಾಕೋಬ 5:16ರಲ್ಲಿ, ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೊಬ್ಬರಸ್ಕರ ಇನ್ನೊಬ್ಬರು ದೇವರನ್ನ ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ ಹೇಳುತ್ತೇವೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ನೀವು ನನ್ನೊಟ್ಟಿಗೆ ಏಕೀಭವಿಸಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮಗೆ ಯಾವ ಸ್ಥಳದಲ್ಲಿ ನಿಮಗೆ ತೊಂದರೆ ಇದೆಯೋ ಆ ಸ್ಥಳದಲ್ಲಿ ನಿಮ್ಮ ಬಲಗೈಯನ್ನೇ ಇಟ್ಟು ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ನಿಮ್ಮನ್ನೇ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನೇ, ಸೃಷ್ಟಿಕರ್ತನೇ, ಭೂಮಿಯ ಅಸ್ಥಿವಾರಗಳಿಗಿಂತ ಮುಂಚೆ ನಿನ್ನ ಕಣ್ಣುಗಳು ನನ್ನನ್ನು ಕಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಿ ಎಂದು ವಾಗ್ದಾನ ಮಾಡಿದ್ದಿ. ನನ್ನ ದೇಹದ ಪ್ರತಿ ಅಂಗಾಂಗಗಳನ್ನು ಹಿಡಿತದೆಡೆಯಲು ಶಕ್ತನಾಗಿರುವಂಥವನು, ಯಾಕೆಂದರೆ ನೀನೇ ನನ್ನನ್ನು ಸೃಷ್ಟಿ ಮಾಡಿದಂತಹ ದೇವರು. ನಿನಗೆ ಗೊತ್ತು ಸ್ವಾಮಿ, ನನ್ನ ಅಂಗಾಂಗಗಳು ಅವುಗಳ ಶಕ್ತಿಗೆ ಅನುಗುಣವಾಗಿ ಕಾರ್ಯ ಮಾಡುತ್ತಾ ಇಲ್ಲ. ನಾನು ಮಾಡಬೇಕಾದ ಕಾರ್ಯಗಳು ಮಾಡದ ಹಾಗೆ ಈ ರೋಗವು, ಈ ವ್ಯಾಧಿಯು, ನೋವು ನನ್ನನ್ನು ಕಟ್ಟಿ ಹಾಕಿದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ವ್ಯಾಧಿಯನ್ನು ನಾನು ಬಂಧಿಸುತ್ತಿದ್ದೇನೆ. ನಾನು ಈ ರೀತಿ ರೋಗದಲ್ಲಿರುವುದು ನಿನಗೆ ಇಷ್ಟವಿಲ್ಲ ಎಂದು ನನಗೆ ಗೊತ್ತು. ನಿನಗಾಗಿ ನಾನು ಕರ್ತನೆ ಜೀವಿಸುವುದಕ್ಕೆ ಅಡ್ಡಿಯಾಗಿರುವಂಥ ಈ ರೋಗವನ್ನು ಯೇಸುವಿನ ಹೆಸರಿನಲ್ಲಿ ನಾನೆಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ಪಾಪ ಮಾಡಿದ್ದೇನೆ ಸ್ವಾಮಿ, ನನ್ನ ಪಾಪಗಳನ್ನು ಪರಿಹರಿಸು ದೇವರೇ. ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನನ್ನು ಕನಿಕರಿಸು, ಈ ರೋಗದಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಅರಿಕೆ ಮಾಡುತ್ತೇನೆ. ಈ ದಿನ ನಿನ್ನ ಪ್ರಸನ್ನತೆಗಾಗಿ ನೀನು ನನ್ನನ್ನು ಮುಟ್ಟಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಒಂದು ವೇಳೆ ವೈದ್ಯರು ನನ್ನನ್ನು ಕಾಣುವುದಾದರೆ ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಜ್ಞಾನವನ್ನು ಕೊಡು ದೇವರೇ. ವೈದ್ಯರುಗಳಿಗಿಂತ ಘನವೈದ್ಯನು ನೀನು. ನನ್ನ ನರಗಳನ್ನು, ನನ್ನ ಎಲುಬುಗಳನ್ನು, ನನ್ನ ದೇಹವನ್ನು ತಲೆಯಿಂದ ಪಾದದವರೆಗೂ ತಿಳಿದಿರುವಂಥ ಕರ್ತನು ನೀನು ಸ್ವಾಮಿ. ನಿನ್ನ ವಾಕ್ಯದಲ್ಲಿ, ನಿನ್ನ ಬಲದಲ್ಲಿ ಭರವಸೆ ಇಡುತ್ತೇನೆ. ನನ್ನನ್ನು ಕರ್ತನೆ ಆರೋಗ್ಯದಿಂದ ಪುನರುಜ್ಜೀವನಗೊಳಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಅಪ್ಪಾ ದೇವರೇ, ಈ ಸಮಯದಲ್ಲಿ ಅನೇಕ ರೀತಿಯಾದಂಥ ಕ್ಯಾನ್ಸರ್ನಿಂದ ಬಾಧೆ ಪಡ್ತಾ ಇರುವಂಥವ್ರಿಗಾಗಿ ಪ್ರಾರ್ಥಿಸ್ತೇನೆ. ಲಂಗ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಕೊಲೋನ್ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, 200ಕ್ಕೂ ಹೆಚ್ಚಿನ ರೀತಿಯಾದಂಥ ರೋಗಾಣುಗಳಿಂದ ಕ್ಯಾನ್ಸರ್ನಿಂದ ಬಾಧೆ ಪಡುತ್ತಾ ಇರುವಂಥ ಈಗ ಸ್ವಾಮಿ, ಈ ವಿಡಿಯೋನ ನೋಡ್ತಾ ಇರುವಂಥ ಯಾರಾದರೂ ಕ್ಯಾನ್ಸರ್ ಪೇಷಂಟ್ ಇದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ರೋಗಾಣುಗಳು ದೇವರೇ ಬಿಟ್ಟು ಹೋಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಅಲರ್ಜಿ, ಅಸ್ತಮಾ ಇರುವಂಥವ್ರಿಗಾಗಿ ಪ್ರಾರ್ಥಿಸ್ತೇನೆ. ಲಿವರ್ ಸಮಸ್ಯೆ ಇರುವಂಥವ್ರಿಗಾಗಿ ಪ್ರಾರ್ಥಿಸ್ತೇನೆ. ಹೃದಯ ಸಂಬಂಧ ಕಾಯಿಲೆಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. BP, ಶುಗರ್, ತಲೆನೋವು, ಹೊಟ್ಟೆ ನೋವು, ಕಾಲಿನಿಂದ ಪಾದದವರೆಗೂ ಇರುವಂಥದ್ದು, ದೃಷ್ಟಿದೋಷ ಇರುವಂಥದ್ದು, ಕಿವಿ ನೋವು ಇರುವಂಥದ್ದು, ಕಾಲು ನೋವು ಇರುವಂಥದ್ದು ಎಲ್ಲವೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನೆ ಬಿಟ್ಟು ಹೋಗಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅಪ್ಪ ದೇವರೇ, ನೀನು ಹೇಳಿದ್ಯಾ, ನೀನು ನಂಬುವುದಾದರೆ ಅತಿಶಯವಾದ ಕ್ರಿಯೆಗಳನ್ನು ನೀನು ಕಾಣುವೆ ಎಂಬುದಾಗಿ. ಅಪ್ಪ, ನಿನ್ನ ಮಕ್ಕಳು ನಿನ್ನನ್ನು ಭರವಸೆ ಇಟ್ಟಿದ್ದಾರೆ ದೇವರೇ. ಅನೇಕರು ಹೇಳುತ್ತಾರೆ, ನೀನು ಯೇಸುವನ್ನು ನಂಬಿದ್ದರಿಂದ ಈ ರೋಗವು ನಿನ್ನನ್ನು ಹಿಡಿದಿದೆ, ಇದು ನಿನ್ನ ಮೇಲೆ ಬಂದಿರುವಂಥ ಶಾಪ ಎಂಬುದಾಗಿ. ಅಪ್ಪ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಹೇಳಿದ್ಯಾ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ನೀವು ಏನು ಬೇಡಿಕೊಳ್ಳುತ್ತೀರೋ ಅದು ನಿಮಗೆ ದೊರೆಯುವುದೇ ಎಂಬುದಾಗಿ. ಅಪ್ಪ ಕರ್ತನೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡುತ್ತೇವೆ. ಈ ನಿನ್ನ ಪ್ರಿಯ ಮಗಳು, ಈ ನಿನ್ನ ಪ್ರಿಯ ಮಗನು ಕರ್ತನೆ ಈ ರೋಗದಿಂದ ಬಂಧಿಸಲ್ಪಟ್ಟಿರುವಾಗ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಆರೋಗ್ಯದಾಯಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬಂಧಿಸ್ತೇವೆ. ಬಿಡುಗಡೆ ಇವತ್ತೇ ನೀನು ಕೊಡು ಸ್ವಾಮಿ. ವೈದ್ಯರ ಮುಖಾಂತರ ಕರ್ತನೆ ಅದು ಔಷಧಿ ಕೊಡಲಿ, ಔಷಧಿ ಕೊಡದೆ ಹೋಗಲಿ ಕರ್ತನೆ, ನೀನು ಮಾತ್ರವೇ ಕರ್ತನೆ ಎಲ್ಲದಕ್ಕೂ ಕಾರಣನಾಗಿದ್ದಿ
ದೇವರೇ, ನೀನು ರಕ್ಷಿಸಲಾರದಂತೆ ನಿನ್ನ ಕೈ ಮೋಟುಗೈಯೆಲ್ಲ ಕೇಳಲಾರದಂತೆ ನಿನ್ನ ಕಿವಿ ಕಿವುಡಲ್ಲ ಸ್ವಾಮಿ. ಆದರೆ ಕೆಲವು ಸಾರಿ ನಮ್ಮ ಪಾಪಗಳೇ ಅವುಗಳಿಗೆ ಅಡ್ಡಿಯಾಗಿವೆ ಎಂಬುದಾಗಿ ಯೆಶಾಯ 19:1 ಹೇಳುತ್ತದೆ. ಈಗ ಸ್ವಾಮಿ, ನಿನ್ನ ಪ್ರಿಯ ಮಕ್ಕಳು ಪಾಪ ಹರಿಕೆ ಮಾಡಿ ನಾನೆಲ್ಲ ಪಾಪಗಳನ್ನು ಬಿಟ್ಟು ಬಿಡುತ್ತೇನೆ, ಈ ಭಯಂಕರವಾದ ವ್ಯಾಧಿಯಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಬೇಡಿಕೊಳ್ಳುವಾಗ, ಯೇಸುವೇ ದೇವರೇ, ನಿನ್ನ ಕಲ್ವಾರಿ ಪ್ರೀತಿಯಿಂದ ಈ ಪ್ರಿಯ ಮಕ್ಕಳನ್ನ ನೀನು ಅರ್ಥ ಮಾಡಿಕೊಂಡು ಇವ್ರನ್ನ ಬಿಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಬಿಡಿಸಲ್ಪಟ್ಟಂತ ಈ ವ್ಯಕ್ತಿಗಳು ನಿನ್ನ ಘನಕ್ಕಾಗಿ, ನಿನ್ನ ಮಾನಕ್ಕಾಗಿ, ಮಹಿಮೆಗಾಗಿ, ನಿನ್ನ ಸೇವೆಗಾಗಿ, ರಾಜ್ಯ ವಿಸ್ತಾರಕ್ಕಾಗಿ ಉಪಯೋಗಿಸಲ್ಪಟ್ಟು ಅನೇಕ ಕಡೆಗಳಲ್ಲಿ ಸಾಕ್ಷಿ ಹೇಳುವಂತೆ ಕೃಪೆ ತೋರಿಸು ಸ್ವಾಮಿ. ಕ್ಯಾನ್ಸರ್ ಪೇಷಂಟ್ ನಿಂದ ಅಪಾದೇವರೇ, ಆ ಒಂದು ಭಾಗದಲ್ಲಿ ನೋವಿದೆಯೋ ಆ ಕ್ಯಾನ್ಸರ್ನ ಮುಟ್ಟು ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ಮುಟ್ಟು ಸ್ವಾಮಿ. ಅಪ್ಪ ಕರ್ತನೇ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ರೀತಿಯಾದಂತಹ ಕ್ಯಾನ್ಸರ್ ಪೇಷಂಟ್ಗಾಗಿ ಕರ್ತನೇ, ನಿನ್ನಲ್ಲಿ ನಂಬಿಕೆ ಇಟ್ಟಿರುವಂತಹ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ಮುಟ್ಟು ಸ್ವಾಮಿ ದೇವರೇ. ಹಾಲೆಲೂಯ. ಲಿವರ್ ಸಂಬಂಧಕ್ಕೆ ಬಂದಂತವರು, ಹೃದಯ ಸಂಬಂಧಪಟ್ಟ ಕಾಯಿಲೆಗಾಗಿ, ಅಸ್ತಮಾ ಅಲರ್ಜಿ ಇರುವಂತವ್ರಿಗಾಗಿ, ಶುಗರ್ BP ಇರುವಂತವ್ರಿಗಾಗಿ, ತಲೆನೋವು, ಹೊಟ್ಟೆ ನೋವು, ಕಾಲು ನೋವುಗಳಿರುವಂತವ್ರಿಗಾಗಿ, ಯೇಸುವಿನ ಹೆಸರಿನಲ್ಲಿ ಮುಪ್ಪಿನ ಪ್ರಾಯದಲ್ಲಿರುವುಗಾಗಿ, ಚಿಕ್ಕವರು ದೊಡ್ಡವರು ಮೊದಲುಗೊಂಡು ಆಸ್ಪತ್ರೆಗಳಿಗೆ ಹೋಗಿ ಬರುತ್ತಾ ಇರುವಂತವ್ರಿಗಾಗಿ, ಹಣವಿಲ್ಲದೆ ಕರ್ತನೆ ಕಷ್ಟಪಡ್ತಾ ಇರುವಂತವ್ರಿಗಾಗಿ, ಹೇಳಿಕೊಳ್ಳಲಾಗದೇ ಇರುವಂತಹ ರೋಗಗಳಿಗಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಅಪ್ಪ, ನೀನು ನಮ್ಮ ಪ್ರಾರ್ಥನೆ ಕೇಳಿದ್ದಿ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ನೀನು ಹೇಳಿದ್ದಿ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುತ್ತೀರೋ ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂತ ಈ ನಿನ್ನ ಎಲ್ಲಾ ಪ್ರಿಯ ಮಕ್ಕಳನ್ನು, ರೋಗದಲ್ಲಿರುವಂತಹ ಎಲ್ಲ ಪ್ರಿಯ ಮಕ್ಕಳನ್ನು ಸೌಖ್ಯಗೊಳಿಸಿ ಇವರೇ ಆರೋಗ್ಯ ದಯಪಾಲಿಸಿಕೊಡಬೇಕೆಂಬುದಾಗಿ ಯೆಹೋವ ರಾಫ ಆಗಿರುವಂತ, ಆರೋಗ್ಯದಾಯಕನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಆಮೇನ್. ನನ್ನ ಪ್ರಿಯ